ದೇರ್ ಫ್ರೆಂಡ್ಸ್, ನಾವು ಸಮಾಧಾನವನ್ನು ಹೇಗೆ ಪಡೆಯಬಹುದು? ತರಕಾರಿ ಅಂಗಡಿಯಲ್ಲಿ ತರಕಾರಿ ಸಿಗ್ತದೆ, ಐಸ್ ಕ್ರೀಮ್ ಅಂಗಡಿಯಲ್ಲಿ ಐಸ್ ಕ್ರೀಮ್ ಸಿಗ್ಬೋದು. ಆದರೆ ಸಮಾಧಾನವು ಎಲ್ಲಿ ಸಿಕ್ಕುತ್ತದೆ? ಸುಮಾರು ವರ್ಷಗಳ ಹಿಂದೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬರಲಿಕ್ಕಿಂತ ಮುಂಚಿತವಾಗಿ ಆತನ ಬಗ್ಗೆ ಪ್ರವಾದಿಯಾಗಿರುವಂಥ ಯೆಶಾಯನು ಹೀಗೆ ನುಡಿಯುತ್ತಿದ್ದಾನೆ. ಒಂದು ಮಗು ನಮಗಾಗಿ ಹುಟ್ಟಿದಷ್ಟೇ, ವರದ ಮಗನು ನಮಗೆ ದೊರೆತಿತ್ತು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವು ಅವನ ಹೆಸರೆಂದು ಯೆಶಾಯ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತಿದ್ದೀವಿ. ಆತನು ಸಮಾಧಾನ ಪ್ರಭು ಆಗಿದ್ದಾನೆ. ಅವನು ಧಿಕ್ಕರಿಸಲ್ಪಟ್ಟನು, ಮನುಷ್ಯರು ಸೇರಿಸಿಕೊಳ್ಳುವುದವನಾಗನು, ಸಂಕಟಪಡುವವನಾಗಿದ್ದನು, ವ್ಯಾಧಿಗ್ರಸ್ತನಾದನು, ಜನರ ಮುಖವನ್ನು ಹೊರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗನು.